ಸರ್, ಇವತ್ತಿನ ಹೋರಾಟ ಏನಪ್ಪಾ ಅಂತಂದ್ರೆ ಕೆಪಿಎಸ್ಸಿ ಆಗಿರುವಂತ ಅಕ್ರಮಗಳು ಏನು ವೆಟರ್ನರಿ ಆಫೀಸರ್ ಅಲ್ಲಿ ಏನು ಟಾಪ್ ರ್ಯಾಂಕರ್ಸ್ ಏನ್ GML ಸೆಲೆಕ್ಟ್ ಆಗಿದ್ದಾರೆ, ಮೆಜಾರಿಟಿ ಎಲ್ಲರೂ ಕರೆಕ್ಟ್ ಆಗಿರೋಂಥವ್ರು. ನಮಗೆ CID ತನಿಖೆ ಬೇಡ, CBI ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಬರೀ ವೆಟರ್ನರಿ ಆಫೀಸರ್ ಅಲ್ಲ, KPSC ಆಗಿರುವ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಅಕ್ರಮ ಆಗಿದೆ, ಅಷ್ಟನ್ನು CBI ತನಿಖೆ ಕೊಡ್ಬೇಕು. KS ಅಲ್ಲಿ ನಾನೇ ಸ್ವತಃ FIR ಮಾಡಿದ್ದೀನಿ, ಅಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿಲಿ ಅದು ಕನ್ಫರ್ಮೇಶನ್ ಆಗಿದೆ. ಇವಾಗ FIR ಮಾಡಿ KPSC ಮೆಂಬರ್ ಮತ್ತೆ ಅದ್ರಲ್ಲಿ ಯಾರು ಕ್ಯಾಂಡಿಡೇಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರನ್ನ ಜೈಲಿಗೆ ಕಳ್ಸ ಅಂತ ಕೆಲಸ ಆಗ್ಬೇಕು. ಇದನ್ನ ಸರ್ಕಾರ ಆಗಿರ್ಬೋದು, ಸರ್ಕಾರ ಏನಾದ್ರೂ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಇನ್ನು ದೊಡ್ಡ ಮಟ್ಟಕ್ಕೆ ತಗೊಂಡ್ ಹೋಗ್ತೀವಿ. ಸರ್ಕಾರ ಇದನ್ನ ಗಂಭೀರವಾಗಿ ತಗೊಬೇಕು. ಏನಪ್ಪಾ ಅಂತಂದ್ರೆ KPSC ಅಲ್ಲಿ ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದಾರೆ ಅಂತ ಅಂದ್ರೆ ವಿದ್ಯಾರ್ಥಿಗಳು, ಅವರಿಗೆ ಕೆಲಸ ಸಿಗ್ಬೇಕು. ಈಗ ನೋಡಿ, ವೆಟರ್ನರಿ ಆಫೀಸರ್ ಅಲ್ಲೇ ಪ್ರೈಮಾ ಫೇಶಿಯಾ ವಿಡಿಯೋ ಕಾಲ್ ಮಾಡಿ ಏಜೆಂಟ್ ನಿಮಗೆ 80 ಲಕ್ಷ ದುಡ್ಡು ಕೊಡಿ, ಫೈನಲ್ ಲಿಸ್ಟ್ ಅಲ್ಲಿ ಸೇರಿಸ್ತೀನಿ, ನಿಮಗೆ ಮಾರ್ಕ್ಸ್ ಹಾಕ್ಸ್ತೀನಿ, OMR ತಿದ್ದುಪಡಿ ಮಾಡ್ತೀನಿ. ಎಷ್ಟೋ ಜನ ಕ್ಯಾಂಡಿಡೇಟ್ಸ್ ನ ವೆಟರ್ನರಿ ಆಫೀಸರ್ ಅಲ್ಲಿ ಅನಂತಪುರ ಬೇರೆ ಬೇರೆ ಹೋಟೆಲ್ ಅಲ್ಲಿ ಡಿಸ್ಕಷನ್ ಮಾಡಿ ಸುಮಾರು 80 ಲಕ್ಷ 60 ಲಕ್ಷ 70 ಲಕ್ಷ 80 ಲಕ್ಷ ದುಡ್ಡು ತಗೊಂಡು ಇವರು ಜಾಬ್ ಕೊಟ್ಟಿರೋಂತ ಕೆಲಸಗಳು ಮಾಡಿದ್ದಾರೆ. ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಅಂದ್ರೆ ಡಿಗ್ರಿಯಲ್ಲಿ ಸುಮಾರು 3-4 ಸಬ್ಜೆಕ್ಟ್ 2-3 ಸತಿ ಫೈಲ್ ಆಗಿರೋರು ಅಂತವ್ರು ಕೂಡ ಇವತ್ತು ಲಿಸ್ಟ್ ಅಲ್ಲಿ ಇದಾರೆ ಅಂತಂದ್ರೆ, ಟಾಪರ್ಸ್ ಇದಾರೆ ಅಂತಂದ್ರೆ ಈ ಎಷ್ಟು ಮಟ್ಟಿಗೆ ಕರಪ್ಷನ್ ಆಗಿರ್ಬೇಕು ನೀವೇ ಲೆಕ್ಕ ಹಾಕೊಡಿ ಸರ್. ಇದನ್ನ ಸರ್ಕಾರ CBI ತನಿಖೆ ಕೊಡ್ಬೇಕು. CBI ತನಿಖೆ ಕೊಡೋದ್ರಲ್ಲಿ ಯಾಕೆ ಡಿಲೇ ಮಾಡ್ತಿದ್ರೆ ಇವತ್ತು? ಅದರಲ್ಲಿ ನಿಮ್ಮ ಪಾತ್ರ ಎಷ್ಟಿದೆ? ಹಂಗಾದ್ರೆ ನೀವೆಷ್ಟು ಭ್ರಷ್ಟಾಚಾರ, ನಿಮ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಇವರು? KPSC ಏನು 16 ಜನ ಮೆಂಬರ್ಸ್ ಇದ್ದಾರೆ ಸರ್, 16 ಜನ ಮೆಂಬರ್ಸ್ ರಾಜೀನಾಮೆ ಕೊಡ್ಬೇಕು. ರಾಜೀನಾಮೆ ಕೊಟ್ಟು ಏನು ಹೊಸ ಮೆಂಬರ್ಸ್ ಯಾರಪ್ಪ ಅಂತಂದ್ರೆ ಯಾರಾದ್ರೂ IAS IPS ಆಫೀಸರ್ ಪ್ರಾಮಾಣಿಕವಾಗಿರೋಂಥವ್ರು, ಯಾರಾದ್ರೂ ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್, ಅವ್ರನ್ನ KPSC ಮೆಂಬರ್ಸ್ ಮಾಡಿ. ಅವಾಗ KPSC ರಿಫಾರ್ಮ್ಸ್ ಆಗುತ್ತೆ. ನೀವು ಸುಮ್ಮನೆ ಹೆಸರುಗ ಒಬ್ಬೊಬ್ಬ ಜಾತಿಗೆ ಒಂದೊಂದು ಮೆಂಬರ್ ಇಟ್ಕೊಂಡು ಒಬ್ಬೊಬ್ಬ ಮೆಂಬರ್ ಅಪಾಯಿಂಟ್ ಮಾಡ್ಬೇಕಂದ್ರೆ 10-15-20 ಕೋಟಿ ದುಡ್ಡು ತಗೊಂಡು ಯಾಕೆ ಮೆಂಬರ್ ಅಪಾಯಿಂಟ್ ಮಾಡ್ತೀರಾ? ಇಲ್ಲಿ ವಿದ್ಯಾರ್ಥಿಗಳು ಸಫರ್ ಮಾಡ್ತಾರೆ. ಅವ್ರ ಶಾಪ ನಿಮಗೆ ತೆಗ್ದೇ ಬಿಡಲ್ಲ. ನಿಮ್ ಅಧಿಕಾರ ಶಾಶ್ವತ ಅಲ್ಲ, ನಾವು ಕೊಟ್ಟಿರೋಂತ ಭಿಕ್ಷೆ. ಆ ಭಿಕ್ಷೆನ ಯಾವ ಬೇಕಾದ್ರೂ ಏನೋ ಈ ಒಂದು ಡೆಮೋಕ್ರಸಿಲಿ ಕಿತ್ಕೊಂಡು ನಿಮಗೆ ತಕ್ಕ ಪಾಠ ಕಲಿಸ್ತೀವಿ. ನೀವು ಇದನ್ನ CBI ತನಿಖೆ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ ಸರ್. ಈ ಒಂದು ಪ್ರತಿಭಟನೆ ಸರ್ಕಾರದವರು ಒಂದು ಸೀರಿಯಸ್ ಆಗಿ ತಗೊಂಡ್ರೆ ಸರ್, ತಗೊಂಡ್ಲೇಬೇಕು ಸರ್. ತಗೊಂಡ ತನಕ ನಮ್ಮ ಹೋರಾಟ ನಿಲ್ಲಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಈಗ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಸರ್, ಯಾವುದೇ ಕಾರಣಕ್ಕೂ ಬಿಡಲ್ಲ. ನವದೆಹಲಿಯಲ್ಲೂ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆ ಉನ್ನತ ಮಟ್ಟದಲ್ಲಿ ಹೋಗಿ ಶಿಕ್ಷಣ ಸಚಿವರೇ ರಾಜೀನಾಮೆ ಕೊಟ್ಟರು. ಆ ರೀತಿ ಏನಾದ್ರು ಸರ್, ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದೆ ಜನರಿ ಪ್ರೊಟೆಸ್ಟ್ ಅಂತ ಹೇಳಿ ಧಾರವಾಡದಲ್ಲಿ ನಾವೇ ಮಾಡಿದ್ದು. ಅದು ನಮ್ಮ ಸಂಘಟನೆಯಿಂದಾನೇ ಆಗಿದ್ದು. ಇದು ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಹೋರಾಟ. ಅಂದ್ರೆ ಈಗ ನಮ್ಮ ಹೋರಾಟದ ಸ್ಫೂರ್ತಿ ತಗೊಂಡು ಏನು ಹೋರಾಟ ಮಾಡಿದ್ದೆ ಡೆಲ್ಲಿಯಲ್ಲಿ, ಅದು ನೀಟ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಲೀಕ್. ಅಂದ್ರೆ ಅಲ್ಲಿರಂತ ಶಿಕ್ಷಣ ಸಚಿವರೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದ್ರೆ ಇವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಇಲ್ಲಿಂದ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿರಂತ ಸಮಸ್ಯೆ ಕೇಳಕ್ಕಾಗುತ್ತೆ? ಇಲ್ಲಿಂದ 2 ಕಿಲೋಮೀಟರ್ ಇದೆ, 2 ಕಿಲೋಮೀಟರ್ ಬಂದ್ಬಿಟ್ಟು ನಮ್ಮ ಸಮಸ್ಯೆ ಕೇಳಕ್ ಆಗ್ಲಿಲ್ಲ ಅಂತಂದ್ರೆ ಈ ನಮ್ಮ ರಾಜ್ಯಕ್ಕೆ ಈ ತರ ಮುಖ್ಯಮಂತ್ರಿ ಯಾಕೆ ಬೇಕು ಹೇಳಿ? ಯಾಕೆ ಬೇಕು ಸರ್? ಇನ್ನು ಇಲ್ಲಿವರೆಗೂ ಯಾರು ಬಂದಿಲ್ಲ ಸರ್. ಬಂದು ನಮ್ಮ ಸಮಸ್ಯೆನ ಸ್ಪಂದಿಸಿ ಸಮಸ್ಯೆನ CBI ತನಿಖೆ ಕೊಡೋ ತನಕ ನಾವು ಈ ಹೋರಾಟ ಬಿಡಲ್ಲ ಸರ್. ಬೇಕೇ ಬೇಕು, ಬೇಕು ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ 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 ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ಸ್ಟೂಡೆಂಟ್ ಪವರ್, ಸ್ಟೂಡೆಂಟ್ಸ್ ಪವರ್. KPSC ಭ್ರಷ್ಟಾಚಾರ ಅಳಿಯಲೇ, KPSC ಭ್ರಷ್ಟಾಚಾರ ಅಳಿಯಲೇ. ಬೇಕೇ ಬೇಕು, ಬೇಕೇ ಬೇಕು. ಆಕೆ